ಮಾಧ್ಯಮದ ಮತ್ತು ತಾಂತ್ರಿಕ ಮೀಡಿಯಾಗಳ ಅತಿಯಾದಂಥ ರಂಜನೆಯ ಸುದ್ದಿಯನ್ನು ಸುಡುವುದನ್ನು ನಾನು ಗಮನಿಸಿದ್ದೇನೆ. ನಾನು ಈ ತನಕ ಆ ವಿಷಯದಲ್ಲಿ ಯಾವ ಮುಖಂಡ ಜೊತೆನೂ ಚರ್ಚೆ ಮಾಡಿಲ್ಲ, ಯಾವ ಜೊತೆನೂ ಚರ್ಚೆ ಮಾಡಿಲ್ಲ. ನನಗಿರ್ತಕ್ಕಂಥ ಜಿಜ್ಞಾಸೆ ಅಥವಾ ನೋವು, ಯಾವ ಪಕ್ಷದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿದ್ದು ಪಕ್ಷವನ್ನು ಗೆಲ್ಲಿಸಬೇಕಿತ್ತು ಅದೇ ಜನ ಪಕ್ಷದ ಜವಾಬ್ದಾರಿ ಸ್ಥಾನದಲ್ಲಿದ್ದು ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸಲೇಬೇಕು ಅನ್ನತಕ್ಕಂಥ ಮನಸ್ಥಿತಿ ಎಲ್ಲ ಪಕ್ಷದಲ್ಲಿ ನಿರ್ಮಾಣ ಆಯಿತು. ಅದು ನಮ್ಮ ಮನಸ್ಸಿಗೆ ಸಾಕಷ್ಟು ಘಾಸಿ ಮಾಡಿದೆ. ಇದನ್ನು ಎಲ್ಲ ಹೇಳ್ಕೊಳ್ಬೇಕು ಹೇಳಿದ್ದೀವಿ, ಎಲ್ಲ ಪತ್ರ ಹೇಳಬೇಕು ಅಂತ ಪತ್ರ ಮಾಡಿದ್ದೀವಿ. ಪಕ್ಷದ ಯಾವ ಹಿರಿಯ ನಾಯಕರಿಗೆ ತಿಳಿಸಬೇಕು ಅಂತ ತಿಳಿಸಿದ್ದೀವಿ. ಇವತ್ತಿನ ತನಕ ಯಾವುದೇ ಕ್ರಮ ಆಗಲಿಲ್ಲ ಅನ್ನತಕ್ಕಂಥದ್ದು ಒಂದು ರಾಜಕೀಯ ಪಕ್ಷಕ್ಕೆ ಒಳ್ಳೆ ನಡತೆ ಮತ್ತು ಕ್ರಮ. ಒಂದು ರಾಜಕೀಯ ಪಕ್ಷ ಸ್ಪಷ್ಟತೆಯಿಂದ ಮುಂದೆ ಹೋಗದೆ ಹೋದರೆ, ಈಗ ನರ ಮಾಡಿದವರು ನಾಳೆ ಬೆಳಗ್ಗೆ ಪಾರ್ಲಿಮೆಂಟ್ಗೆ ಮತ್ತಷ್ಟು ಜನ ಇದನ್ನೇ ಮಾಡ್ತಾರೆ. ಈ ನನಗೇನು ಶಿಕ್ಷೆ ಇಲ್ಲ ಅಂತಂದರೆ ಅವನಿಗೂ ಶಿಕ್ಷೆ ಮಾಡಲಿಕ್ಕೆ ನಿಮಗೇನು ಅಧಿಕಾರ ಇಲ್ಲ. ಈ ರೀತಿ ತಪ್ಪುಗಳ ಸರ್ದಾರಗಳನ್ನೇ ಸರ್ದಾರನ್ನಾಗಿ ಮಾಡಿ ಹೋಗ್ತಾ ಹೋದರೆ ಯಾವ ನಿಯಂತ್ರಣ ಮಾಡಬೇಕಿತ್ತೋ ನಿಯಂತ್ರಣ ಮಾಡುವಾಗ ಇದನ್ನು ಪೋಷಿಸಿಕೊಂಡು ಹೋಗ್ಬೇಕಂತ ಕೆಲಸ ಮಾಡಿದ್ದಾರೆ. ಇದನ್ನು ಬಹಳ ಕಾಲ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವೆಲ್ಲ 4 ದಶಕದಿಂದ ಸಾರ್ವಜನಿಕ ಜೀವನದಲ್ಲಿದ್ದೇವೆ. ಇವತ್ತು ನಾನು ಗೆದ್ದಿದ್ದಕ್ಕೆ ಎಲ್ಲ ಟಿವಿಯೂ ಬರ್ತಾರೆ, ಎಲ್ಲ ಪೇಪರ್ನ ಬರ್ತಾರೆ. ಇವಾಗ ತಪ್ಪಲೆ ನಾನು ಸೋತರೆ ನನಗೆ ಯಾವ ಟಿವಿಯೂ ಮಾತಾಡ್ತಿದ್ದಿಲ್ಲ, ಯಾವ ಪತ್ರಿಕೆಯೂ ಮಾತಾಡ್ತಿದ್ದಿಲ್ಲ. ಈ ರೀತಿಯ ಕ್ರಮದ ಬದಲಾವಣೆ ಪಕ್ಷನಾಗಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಸೆ. ಅದನ್ನು ಎಲ್ಲಿ ಹೇಳಬೇಕೋ ಹೇಳಿದ್ದೇನೆ. ಅಧಿಕೃತ ಲೇಖನಿ ಮೂಲಕ ಸಹಿತ ಕೊಟ್ಟಿದ್ದೇನೆ. ಎಂದು ಕ್ರಮ ಜರುಗಿಸಿಲ್ಲ, ಇನ್ನಾದರೂ ಕ್ರಮ ಜರುಗಿಸಬೇಕು. ಅಂದ್ರೆ ನೀವು ಹೋಗ್ತೀರಲ್ವ ಅನ್ನೋದು ನೀವೆಲ್ಲೂ ಕ್ಲಿಯರ್ ಮಾಡಿ ಹೇಳಿಲ್ಲ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಇದೆ. ಇವತ್ತು ಹೇಳಿಲ್ಲ. ಬಿಜೆಪಿ ಇವತ್ತಿದ್ದೇನೆ. ನಾನು ಬಿಜೆಪಿಯಿಂದ ಶಾಸಕ ಆಗಿದ್ದೀನಿ, ಬಿಜೆಪಿ ಶಾಸಕನಾಗಿ ಇದ್ದೀನಿ.